ನೋಡಿ, ಊರಾಗೆ ಎಂದೂ ನಡೆದೇ ಇಲ್ಲ ಅಂತ ಘಟನೆ ನಡೆದ್ಬಿಟ್ಟೈತೆ ಇವಾಗ ನಮ್ಮ ಊರಾಗೆ. ಏನು ಮಾಡೋ ಅಂತ ಪರಿಸ್ಥಿತಿನಾಗ ನಾವಿಲ್ಲ. ಆಗ್ಲೇ ಎಲ್ಲರಿಗೂ ಅರ್ಧ ವಿಷಯ ಗೊತ್ತಾಗೋಗ್ಬಿಟ್ಟೈತೆ ಅಂತ ಅನ್ಕೋತೀವಿ. ಈಗ ದುಡ್ಡು ಒಡವೆ ಅದೆಲ್ಲ ನಿಮ್ಗೂ ಗೊತ್ತು. ದುಡ್ಡು ಸದ್ಯಕ್ಕೆ ಸೇಫ್ ಆಗೇನಿ ಐತೆ, ದುಡ್ಡಿಗೆ ಏನೂ ತೊಂದರೆ ಇಲ್ಲ. ಆದರೆ ಬಂಗಾರದ ಒಡವೆಗಳು, ದೇವಿಯ ಬಂಗಾರದ ಒಡವೆಗಳೆಲ್ಲನೂ ಎಲ್ಲರಿಗೂ ನಿಮಗೂ ಗೊತ್ತು ಕಳ್ತನ ಹೋಗ್ಬಿಟ್ಟೈತೆ. ನಾವು ಹೊಸ ಅಧ್ಯಕ್ಷರಿಗೆ ಈ ಜವಾಬ್ದಾರಿಯ ಕೊಟ್ಟಿದ್ವಿ. ಅವರು ಪಾಪ ಏನು ಮಾಡೋಕ್ಕಾಗಲ್ಲ. ಅವರು ಎಲ್ಲೋ ಹೋಗಿದ್ರು, ಅದನ್ನ ನೋಡ್ಕೊಂಡು ಯಾರೋ ಕಳ್ಳರು ಅದನ್ನು ಎಲ್ಲನೂ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಕೇಳೋಕ್ಕೆ ಬೇಜಾರಾಯ್ತದೆ. ಊರ ಪರಿಸ್ಥಿತಿ ಹಿಂಗೆ ಹದ್ಗೆಟ್ಟು ಹೋಗ್ಬಿಟ್ಟೈತೆ, ಏನು ಮಾಡೋಕ್ಕೂ ಆಯ್ತಿಲ್ಲ. ಊರ ಪರಿಸ್ಥಿತಿ ಹಂಗೆ ಬಂದು ನಿಂತ್ಬಿಟ್ಟೈತೆ. ನೋಡಿ, ನಾನು ಎಲ್ಲರತ್ರನೂ ಕೇಳ್ಕೊಳ್ಳೋದು ಇಷ್ಟೇನೇನಿಯ, ನಾವು ದೇವಿ ಹತ್ರ ಪ್ರಾರ್ಥನೆ ಮಾಡೋಣ, ಎಲ್ಲ ಒಡವೆನೂ ಆದಷ್ಟು ಬೇಗ ಸಿಗಲಿ ನಮ್ಮ ಕೈಗೆ ಅಂತ ಹೇಳ್ಬಿಟ್ಟು ಪ್ರಾರ್ಥನೆನ ಮಾಡೋಣ, ಸರಿನಾ? ಈಗ ಎಲ್ರಿಗೂ ಹೇಳ್ಬೇಕಾಗಿರೋ ವಿಷಯನೇನಿಯ, ಈಗ ಅಧ್ಯಕ್ಷರೇನಿಯ ಮಾತಾಡ್ಬಿಟ್ಟು ಅವರೇನೇ ಕ್ಷಮೆ ಕೇಳ್ತಾರೆ ನೋಡಿ. ನೋಡಿ, ನನಗೆ ನೀವೆಲ್ಲರೂ ಸೇರಿ ನನಗೆ ಮುಖ್ಯಸ್ಥೆ ಸ್ಥಾನನ ಕೊಟ್ಟು ನಂಗೆ ತುಂಬ ಜವಾಬ್ದಾರಿಗಳನ್ನೆಲ್ಲನೂ ಕೊಟ್ಟಿದ್ರಿ. ನೀವು ನೋಡ್ಕೊಳ್ಳಿ ಮಾಡಿ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರನೇ ನಾನು ನೋಡ್ಕೊತಾ ಇದ್ದೆ. ಅದ್ರ ಪ್ರಕಾರನೇ ನಾನು ಎಲ್ಲನೂ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೆ. ಆದರೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ನಮಗೂ ಭಾಳ ಅಂದರೆ ಭಾಳ ದುಃಖ ಆಯ್ತೈತೆ. ಅದು ಹೆಂಗೆ ಕಳ್ತನ ಆಯಿತು ಅಂತ ನನಗೂ ಗೊತ್ತಿಲ್ಲ. ದೇವ್ರ ಒಡವೆಲ್ಲ ನಾನು ಮನೆಯಾಗೇನೆ ಇಕ್ಕಿದ್ದೆ, ಯಾರೋ ಎಲ್ಲ ಎತ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ನೋಡಿ, ಯಾರು ಅಂತ ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಯ್ತದೆ. ಆದಷ್ಟು ಬೇಗ ನನಗೆ ವಿಷಯ ಎಲ್ಲನೂ ಎಲ್ರಿಗೂ ಗೊತ್ತಾಗಿ ಯಾರು ಕಳ್ಳರು ಅಂತ ಹೇಳ್ಬಿಟ್ಟು ಒಡವೆ ಸಿಗ್ತದೆ ಅಂತ ನಂಬಿಕೆ ನನಗೈತೆ. ದೇವಿ ಯಾವತ್ತೂ ಒಡವೆನ ಕೈ ತಪ್ಪೋಗಕ್ಕೆ ಬಿಡಲ್ಲ. ಒಂದಲ್ಲ ಒಂದು ಮೂಲಕ ನಮ್ಗೆ ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾಳೆ. ಯಾಕಂದರೆ ನಾವು ಯಾರೂ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಅಂತನೂ ಹಾಗೆ ಆಯ್ತದೆ. ಆದಷ್ಟು ಬೇಗ ನಮ್ಮ ಒಡವೆ ಎಲ್ಲ ಸಿಗ್ತವೆ, ಅದಕ್ಕೆ ನನಗೆ ನಂಬಿಕೆ ಐತೆ. ಅಕಸ್ಮಾತ್ ಸಿಗಲಿಲ್ಲ ಅಂತಂದರೆ ಮುಂದಕ್ಕೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ. ಅಯ್ಯೋ 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 ಅಯ್ಯೋ, ನಾನು ಅಧ್ಯಕ್ಷೆ ಆಗಿದ್ದೀನಿ. 25 ವರ್ಷ 30 ವರ್ಷ ಅಧ್ಯಕ್ಷೆ ಆಗಿದ್ದೀನಿ ನಾನು. ಒಂದು ಸಲಕ್ಕೂ ಹಿಂಗೆಲ್ಲನೂ ನಡೆದಿಲ್ಲ ನಮ್ಮ ಇಡೀ ಇದ್ರಾಗೇನಿಯ. ನಿನ್ನ ನಡೆದೈತೆ ಅಂತ ಹೇಳಿದ್ರೆ ಏನರ್ಥ? ನೀನು ಬೇಜವಾಬ್ದಾರಿ ತನನೇನಿ ಅರ್ಥ. ನೋಡ್ರಪ್ಪ, ಕೇಳಿಸ್ಕೊಳ್ರಿ ಎಲ್ಲನೂ. ಇವಳು ಕ್ಷಮೆ ಕೇಳಿದ ತಕ್ಷಣ ಏನಿಯ ಕಳೆದೋಗಿರೋ ಒಡವೆಗಳೇನು ವಾಪಸ್ ಏನು ಉದುರು ಬಿಡ್ತಾವ ಹೇಳು? ಏನು ವಾಪಸ್ ಬಂದ್ಬಿಡ್ತವೇನೆ ಎಲ್ಲನೂ ಒಡವೆಗಳು? ಇಲ್ಲ ತಾನೇ? ನೀನು ಹಿಂಗೆಲ್ಲನೂ ಕಳೆದೋಯ್ತು ಅಂದರೆ ಕಳೆದೇ ಹೋಗೈತು. ನೀನೇನಿ ಅದನ್ನು ಮುಳುಗಿಸ್ ತೇಲ್ಸಿ ಹಾಕ್ಬಿಟ್ಟಿದ್ಯೋ ಯಾರಿಗೆ ಗೊತ್ತು? ಎಂದು ಕಂಡಿಲ್ವಲ್ಲ ನೀನು, ಕಂಡುಬಿಟ್ಟಲ್ಲ. ಅದಕ್ಕೆ ಏನಾರ ಮಾಡ್ಬಿಟ್ಟಿದ್ಯೇನೋ ಯಾರಿಗೆ ಗೊತ್ತು? ನಿನಗೆ ಕ್ಷಮೆ ಕೇಳಿದ ತಕ್ಷಣ ಕಳೆದೋಗಿರೋ ದೇವ್ರ ಒಡವೆಲ್ಲನೂ ಮಂತಾಗ ಬರ್ತಾ ಇಲ್ಲ ನೋಡು. ನಾನು ಅಷ್ಟು ವರ್ಷ ಮುಖ್ಯಸ್ಥೆ ಆದಾಗೂ ಇಂಥ ಸಮಸ್ಯೆ ಎಂದೂ ನಾವು ನಮ್ಮೂರಾಗ ನೋಡಿಲ್ಲ. ಈಗ ನಮ್ಮೂರಿಗೆಲ್ಲ ಮೋಸ ಮಾಡಕ್ಕೆ ನೀನು ನೋಡಬೇಡ. ಒಂದು ಒಡವೆ ಸಿಗಬೇಕು. ಒಡವೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೀನು ನಿನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಕಿಳಿಬೇಕು. ಹಂಗೇನಿಯ ಅದು ಒಡವೆ ಎಷ್ಟಿತ್ತು ಅಷ್ಟು ಒಡವೆನೂ ಹೊಸದು ಮಾಡಿಸ್ಕೊಡ್ಬೇಕು ನೀನು. ಹೌದೌದು, ನಮಗೂ ಹಂಗೆ ಅನ್ನಿಸ್ತೈತೆ. ಬಂಗಾರಮ್ಮರಿದ್ದಾಗ ಎಂದೂ ಹಿಂಗಾಗೇ ಇರಲಿಲ್ಲ. ಮೊದಲನೇ ಕಿತ್ತ ಹಿಂಗಾಗೈತೆ. ಅದಕ್ಕೆ ದೊಡ್ಡವ್ರಿಗೆ ಏನಿಯ ಜವಾಬ್ದಾರಿ ಕೊಡಬೇಕು ಅಂತ ಹೇಳೋದು. ಚಿಕ್ಕವ್ರಿಗೆ ಜವಾಬ್ದಾರಿ ಕೊಟ್ಟರೆ ನೀನಿಯ ಹಿಂಗೆಲ್ಲನೂ ಆಗೋದು. ನೋಡಮ್ಮ, ನೀನು ಅದು ಏನು ಮಾಡ್ತೀಯೋ ಏನು ಬಿಡ್ತೀಯೋ ಗೊತ್ತಿಲ್ಲ. ದೇವಿ ಒಡವೆ ಏನಾರ ಹೆಚ್ಚು ಕಮ್ಮಿ ಆದರೆ ದೇವಿ ಮುನಿಸ್ಕತ್ತದೆ. ದೇವಿಗೆ ಒಡವೆ ಅಲಂಕಾರ ಅಂದರೆ ಏನಿಯ ಭಾಳ ಇಷ್ಟ. ಊರವ್ರಿಗೆಲ್ಲ ಅದು ಗೊತ್ತಿರೋ ವಿಷಯನೇ. ನೋಡಮ್ಮ, ಅದು ಏನು ಮಾಡ್ತೀಯೋ ಬಿಡ್ತೀಯೋ ಆದಷ್ಟು ಬೇಗ ಒಡವೆನ ಹುಡುಕೊಡು. ಇಲ್ಲಾಂದರೆ ನೀನೇನಿಯ ಒಡವೆನ ಮಾಡಿಸ್ಬಿಟ್ಟು ಅಷ್ಟೂ ದೇವಿಗೆ ಹಾಕ್ಬೇಕು ಅಷ್ಟೇನಿಯ. ನೀನು ಬೇಜವಾಬ್ದಾರಿ ತನಕ್ಕೆ ನಾವು ಊರೆಲ್ಲ ಯಾಕಮ್ಮ ಇದು ಮಾಡಬೇಕು? ನಿನ್ಗೇನಕ್ಕೆ ಅಂತ ನನ್ನ ಮುಖ್ಯಸ್ಥ ಸ್ಥಾನ ನಾವೆಲ್ಲ ಸೇರ್ಬಿಟ್ಟು ಕೊಟ್ಟಿರೋದು. ಏನೋ ಓದಿರೋ ಹುಡುಗಿ ನಿಭಾಯಿಸ್ತದೆ ಅಂತ ತಾನೇ ಕೊಟ್ಟಿರೋದು. ಅದು ಅಲ್ಲದೆ ಬಂಗಾರ ಎಲ್ಲನೂ ಮನೆಗಿಟ್ಬಿಟ್ಟು ಯಾರು ಹೇಳಿದ್ರು ನಿಮಗೆ ಹೋಗು ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು ಊರು ತಿರ್ಗಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಜವಾಬ್ದಾರಿ ಒತ್ಕೊಂಡ್ಮೇಲೆ ತಿರ್ಗೋದೆಲ್ಲ ಬಿಟ್ಬಿಡ್ಬೇಕು. ಊರಾಗ ಮುಖ್ಯಸ್ಥೆ ಆಗಿದ್ದೀವಿ ಅಂತಂದಮೇಲೆ ವಾರಾನ್ಗಟ್ಲೆ 2-3 ದಿನಕ್ಕೊಂದ್ಸಲ ಊರಿಗೆ ಓಡೋಗೋದು ಓಡ್ಬರೋದೆಲ್ಲ ಮಾಡಬಾರ್ದು. ಊರಿನ ಸಮಸ್ಯೆನೇ ನಮ್ಮ ಸಮಸ್ಯೆ ಅಂತ ಅನ್ಕೊಂಡು ಜೀವನ ಮಾಡಬೇಕು. ನಮ್ಮಮ್ಮ ಇಷ್ಟು ವರ್ಷ ಜೀವನ ಮಾಡಿರಲ್ವಾ, ಎಲ್ಗೂ ಹೋಗ್ತಿದ್ದಂಗೆ ನೀನಿಯ. ಅಬ್ಬಬ್ಬಬ್ಬ, ನಮ್ಮ ಜನಗಳು ಏನು ಕ್ವಶನ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಹೋಗಿ ಒಡವೆ ಎಲ್ಲ ಕಳ್ದಾಕೊಂಬಿಟ್ಟು ಬಂದರೆ ಯಾರು ಇದಕ್ಕೆಲ್ಲನೂ ಹೊಣೆ? ನೋಡು, ಆದಷ್ಟು ಬೇಗ ಒಡವೆ ನೀನು ಹುಡುಕೊಡ್ಲೇಬೇಕು. ಇಲ್ಲ ಹೇಳ್ದ್ವಲ್ಲ, ನೀನು ಸುಮ್ಮನೆ ಬೇರೆ ಒಡವೆ ಮಾಡಿಸ್ಕೊಡೋದೇನಿಯ ಮೇಲು ಅಂತ ಅನ್ನಿಸ್ತದೆ. ಈ ಕಳ್ತನ ಮಾಡ್ಕೊಂಡು ಹೋಗಿರೋರು ಎತ್ತೋಗೋರೋ ಏನಾಗೋರೋ ಯಾರಿಗೆ ಗೊತ್ತು? ನೋಡಿ, ಪೊಲೀಸ್ಗೆಲ್ಲನೂ ವಿಷಯ ಮುಟ್ಟಿಸಿದ್ವಿ. ಆದಷ್ಟು ಬೇಗ ಪೊಲೀಸರು ಎಲ್ಲನೂ ವಿಚಾರಣೆ ಮಾಡಿಬಿಟ್ಟು ಅದಕ್ಕೆಲ್ಲ ಒಂದು ಪರಿಹಾರನ ಹುಡುಕೊಡ್ತಾರೆ. ಆದಷ್ಟು ಬೇಗನೆ ಹುಡುಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆಲ್ಲ ಅವರು ಆದಷ್ಟು ಬೇಗ ಯಾವನ್ ಕಳ್ಳ ಅಂತ ಹುಡುಕ್ಬಿಟ್ಟು ಅವರೇನೇ ಹೇಳ್ತಾರೆ. ಅಲ್ಲಿ ತನಕ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಿಮಗೆಲ್ಲ ಶಾನೆ ಬೇಜಾರಾಯ್ತೈತೆ ಅಂತ ನನಗೆ ಗೊತ್ತು. ಯಾಕಂದರೆ ನೀವು ನನ್ನ ಮೇಲೆ ನಂಬಿಕೆ ಇಕ್ಕಿದ್ರಿ. ತುಂಬಾ ನೀವು ನಂಬಿಕೆ ಇಟ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದೀರಾ. ಆದರೆ ನಾನು ತಪ್ಪು ಕೆಲಸನೇ ಮಾಡಿದ್ದೀನಿ. ನಾನು ಒಪ್ಕೊಂತ ಇದ್ದೀನಲ್ವ, ನಂದೇನೆಯ ತಪ್ಪು. ನಾನು ನೋಡ್ಕೊಳ್ದು ಇರಲಿಲ್ವಲ್ಲ, ಅದೇನೆಯ ದೊಡ್ಡ ತೆಪ್ಪಾಗಿರೋದು. ನೋಡಮ್ಮ, ನೀನು ತೆಪ್ಪಾಗೈತೆ ಅಂತ ಬರೀ ಬಾಯಿ ಮಾತಾಗಿ ಹೇಳಿದ್ರೆ ಏನು ಪ್ರಯೋಜನ ಆಗಕ್ಕಿಲ್ಲ ಕಣಮ್ಮ. ನೀನು ತೆಪ್ಪಾಗಿರೋದು ನೀನು ಮಡಿಕ. ನಮಗೇನು ನಮ್ಮ ಪುರಾತನ ಕಾಲದಿಂದನೂ ಬಂದಿರೋ ಒಡವೆ ಅವೆಲ್ಲನೂ ಹಿಂತಿರುಗ್ಬಿಟ್ಟು ಬರ್ಬೇಕು ಅಷ್ಟೇನೇನಿಯ. ಜವಾಬ್ದಾರಿ ಕೊಟ್ಟಿದ್ದೀವಿ. ಬಂಗಾರಮ್ಮರು ಹೇಳೋದು ನಿಜನೇನಿಯ. ಅವರು ಟೈಮಾಗೆ ಯಾವತ್ತೂ ಇಂಥ ಕೆಲಸ ಆಗಿರಲಿಲ್ಲ. ಊರಿಗೆ ದರಿದ್ರ ಬಂದರೆ ಯಾರಮ್ಮ ಹೊಣೆ? ಅದಕ್ಕೆ ನೀನು ಹೊಣೆನೇನಿಯ. ಊರಿಗೆ ಮಳೆ ಬೆಳೆ ಎಲ್ಲ ಆಗಲಿಲ್ಲ ಅಂದರೆ ನೀನೇನಿಯ ಹೊಣೆ ಆಯ್ತೀಯ. ಊರೆಲ್ಲ ನಿನ್ನ ಬಗ್ಗೆ ಏನಿಯ ಬೈಕೊಳ್ಳೋದು. ನಮಗೂ ಮಕ್ಕಳು ಮರಿ ಎಲ್ಲನೂ ಅವರೇ. ನಾವು ತಾನೇ ಹೆಂಗೆ ಜೀವನ ಮಾಡೋಣ? ಹಿಂಗೆಲ್ಲನೂ ಮಾಡಿಬಿಟ್ರೆ ನೀವು ಯಾರಿಗೆ ಗೊತ್ತು ಏನಾಗೈತು ಒಡವೆ ಅಂತ ಹೇಳ್ಬಿಟ್ಟು. ಬೇಕಾದ್ರೆ ಇವರೇ ತಕೊಂಡು ಇವರೇ ಬೇಕಾದ್ರೆ ಮಾರ್ಕೊಂಡು ನಮಗ್ ಗೊತ್ತಿಲ್ಲ ಅಂತ ನಾಟಕ ಬೇಕಾದ್ರೂ ಆಡ್ಬಿಡ್ತಾರೆ. ಲೇ ಲೇ ತುಂಗಿ, ನಾಲ್ಗೆ ಬಿಗಿಡ್ದು ಮಾತಾಡು. ಏನು ಕಳ್ರು ಅಂತ ಹೇಳ್ಬಿಟ್ಟು ನಮ್ಮೇಲೆ ಉರಿಸ್ತಾ ಇದ್ಯಾ?
ಯಾಕ್ಲಾ ನೀನ್ ಜೋರಾಗಿ ಮಾತಾಡ್ತಿದ್ದೀಗೆ? ಯಾಕೆ ನಿನ್ಗೋದ್ರ ಪಾಲ್ಗೆಲ್ ಕೊಟ್ಬಿಟ್ಟವಳ ಏನು? ಓಹೋ, ಅದಕ್ಕೆ ನೀವು ಸಂದಕ್ಕೆಲ್ಲನೂ ಸೂದಾನ ಫ್ರಿಡ್ಜು ಟಿವಿ ಅಂತ ತಕೊಂಡ್ ಸಂದಕ್ಕಿರೋದು. ಅತ್ತೆ, ನೀವು ಬಾಯಿಗೆ ಬಂದಾಗ ಮಾತಾಡೋ ಅವಶ್ಯಕತೆ ಏನಿಲ್ಲ. ನಾವೇನ್ ಫ್ರಿಡ್ಜು ಟಿವಿ ಎಲ್ಲ ದೇವಸ್ಥಾನ ದುಡ್ಡಾಗ ಯಾವತ್ತೂ ತಂದಿಲ್ಲ. ಅಬ್ಬಬ್ಬಬ್ಬ, ಇನ್ಯಾವ ದುಡ್ಡಾಗ ತಂದ್ರಿ? ತಿನ್ನಕ್ ಕೂಳಿರ್ಲಿಲ್ಲ, 10 ಪೈಸದ್ ಕೆಲಸ ಮಾಡ್ತಿರ್ಲಿಲ್ಲ. ಇವಾಗ ಕೆಲಸ ಮಾಡಕ್ ಇನ್ನೂ ಇವ್ನು ಹಿಡ್ಕೊಂಡಿರೋದು. ಅದ್ರಾಗ ಹೊಸು ತರಕೆಲ್ಲಿಂದ ಬಂತು ದುಡ್ಡು. ಹಾ, ಅದು ಅಲ್ಲದೆ ಮನೆಗೆಲ್ಲ ಸಾಮಾನು ಒಡವೆ ಎಲ್ಲಿಂದ ಬಂತು ಎಲ್ಲನೂ. ಎಲ್ಲ ಗೊತ್ತು ನನ್ಗೂನು. ಎಲ್ಲ ಊರಿಂದ ಎಲ್ಲ ವಸೂಲಿ ಮಾಡ್ಕೊಂಡಿದ್ರಲ್ಲ ದುಡ್ಡು, ಅದ್ರಾಗ ಏನೇ ಎಲ್ಲ ಒಡೆದು ಬಿಟ್ಟಿರೋದಲ್ವಾ? ನನಗೇನು ಗೊತ್ತಿಲ್ವಾ? ನನಗೆ ಭಾಳ ಚೆನ್ನಾಗಿ ಗೊತ್ತು. ನೀನ್ ಎಂತ ಮೊಳ್ಳಿ ಅಂತ ಹೇಳ್ಬಿಟ್ಟು ಊರ್ ಜನ ನಿನ್ನ ಸುಮ್ಮನೆ ಬಿಟ್ಬಿಡ್ತಾರ? ನೀನ್ ಹೇಳಿದ್ದೆಲ್ಲ ನಂಬಿಡ್ತಾರಾ? ಅಮ್ಮ, ಈ ತರ ಅಪವಾದ ಮಾಡೋದು ತಪ್ಪು. ಹೇಳಿ, ನೀನೇ ತಲೆ ತಗ್ಗಿಸ್ಬೇಕಾಯ್ತದೆ. ಯಾರೊಬ್ರು ಮಾಡಿಲ್ದಿರೋ ತಪ್ಪನ ಮಾಡಿದ್ಯಾ ಅಂತ ಹೇಳಿದ್ರೆ ಯಾರಿಗೆ ಎಷ್ಟು ನೋವಾಗಲ್ಲ ಹೇಳು? ಈ ತರ ಮಾತಾಡಕ್ ನಿನ್ಗೆ ಹೆಂಗ್ ಮನ್ಸು ಬರ್ತದೋ ಏನೋ. ನೋಡಿ, ಬಂಗಾರಮ್ಮ ಹೇಳಿದ್ರೆ ತಪ್ಪೇನು ಇಲ್ಲ. ನೋಡಮ್ಮ, ಈ ಸಲ ನೀನು ಒಡವೆ ಪಡವೆ ಎಲ್ಲ ಉಳಿ ಕೊಟ್ಬಿಟ್ಟು ಬಂಗಾರಮ್ಮನೇ ನಾವು ಮುಖ್ಯಸ್ಥೆ ಮಾಡ್ತೀವಿ. ಊರಾಗೆ ದೊಡ್ಡವರೇ ಮುಖ್ಯಸ್ಥೆ ಆಗಿರ್ಲಿ. ಚಿಕ್ಕ ಕೈಲೆಲ್ಲನೂ ಈ ಆಡಳಿತ ಕೊಟ್ಬಿಟ್ರೆ ಹಿಂಗೆ ಏನೇ ಆಗೋದು. ನೋಡಿ ಸಾವುಕಾರ ಗೌಡ್ರೆ, ಈಗಲೇ ಹೇಳ್ತಾ ಇದ್ದೀನಿ, ನೀವೇನೇ ನೀವು ಮುಂದೆ ನಿಂತ್ಕೊಂಡೆಲ್ಲ ಮಾಡಿದ್ದು. ಇದಕ್ಕೆ ನೀವೇನೇ ಒಂದು ಪರಿಹಾರವಾಗಿ ಹೇಳ್ಬೇಕು. ಚಿಕ್ಕ ಹುಡುಗಿ ಕೈಯೆಲ್ಲ ಅಧಿಕಾರ ಕೊಟ್ಬಿಟ್ವಿ ನಾವು. ಬಂಗಾರಮ್ಮರು ಅಂಥವ್ರು ಇಂಥವ್ರು ಅಂತ ಹೇಳ್ಬಿಟ್ಟು. ಬಂಗಾರಮ್ಮರು ಎಂತನ ಆಗಿರಲಿ, ಅವರು ಜೀವನದ ನಮಗೆ ಬೇಕಾಗಿಲ್ಲ. ಆದರೆ ದೇವಸ್ಥಾನದ ವಿಚಾರ ಬಂತು ಅಂದರೆ ಅವ್ರು ಯಾವತ್ತೂ ತಪ್ಪು ಕೆಲಸ ಅನ್ನೋದು ಮಾಡೇನೇ ಇಲ್ಲ. ಅವ್ರು ಯಾವತ್ತೂ ಹಿಂಗೆ ಕಳ್ದಿರೋದಾಗ್ಲಿ ಮಾಡಿರೋದಾಗ್ಲಿ ಮಾಡಿಲ್ಲ. ನೋಡಿ, ನೀವೇನೇ ಆದಷ್ಟು ಬೇಗ ಒಂದು ಇದಕ್ಕೊಂದು ಪರಿಹಾರ ಹುಡುಕ್ಬಿಡಿ. ನೀವೇನೇನಿಯ ನಾವು ಅಷ್ಟೇ ಊರು ಜನ ಹೇಳೋದು. ಸರಿ ಸರಿ ಆಯ್ತು, ಇನ್ನೊಂದು 2-3 ದಿನದಲ್ಲಿ ಎಲ್ಲ ಪರಿಹಾರನ ಹುಡ್ಕೋಣ. ಇವಾಗ ಕಳ್ರು ಯಾರು ಅಂತ ಗೊತ್ತಿಲ್ಲದಂಗೆ ತುಂಬಾ ಮಾತಾಡೋದಿಲ್ಲ ತಪ್ಪು. ಯಾರು ತಪ್ಪು ಯಾರ್ದು ಒಪ್ಪು ಅಂತ ಹೇಳ್ಬಿಟ್ಟು ಒಂದೊಂದ್ಸಲ ಕಣ್ಣಾರೆ ಕಂಡ್ರು ಅದನ್ನ ಗಮನಿಸ್ಬಿಟ್ಟು ನೋಡ್ಬೇಕಾಗ್ತೈತೆ. ಅದನ್ನೇನೋ ಅಂತಾರಲ್ಲ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ, ಆ ತರ ನೋಡ್ಬೇಕಾಗ್ತೈತೆ. ಎಲ್ರೂ ಸಮಾಧಾನ ಮಾಡ್ಕೊಳ್ಳಿ, ಸರಿನಾ? ಎಲ್ಲದಕ್ಕೂ ಒಂದೊಂದು ಟೈಮ್ ಬರ್ತೈತೆ. ಎಲ್ರೂ ಕಾಯಿರಿ, ಎಲ್ಲದಕ್ಕೂ ಒಂದೊಂದು ಉತ್ತರ ಸಿಗ್ತದೆ. ಆ ದೇವಿ ಕದ್ದಿರೋರ್ನಂತೂ ಸುಮ್ಮನೆ ಬಿಡಲ್ಲ. ಆದಷ್ಟು ಬೇಗ ಎಲ್ರಿಗೂ ನಿಜ ಗೊತ್ತಾಯ್ತದೆ. ಅಲ್ಲಿ ತನಕ ತಾಳ್ಮೆಯಿಂದ ಕಾಯಿರಿ. ಆಯ್ತು ಗೌಡ್ರೆ, ನೋಡೇ ಬಿಡೋಣ. ನೀವೇ ಹೇಳ್ತಿದ್ರಲ್ವ ತಾಳ್ಮೆಯಿಂದ ಕಾಯಿರಿ ಅಂತ. ತಾಳ್ಮೆಯಿಂದ ನೀನೇ ಕಾಯ್ತೀವಿ ಬಿಡಿ. ಎಲ್ಲ ತಾಳ್ಮೆಯಿಂದನೂ ಕಾಯ್ಕೊಂಡು ಎಲ್ಲ ನೋಡ್ತೀವಿ ನಾವು ಏನೇನು ಆಯ್ತದೆ ಅಂತ. ಸದ್ಯ ದೇವಿ ಒಡವೆ ಬಂದ್ಬಿಟ್ರೆ ನಮಗೆ ಯಾರಿದ್ರೇನು ಯಾರು ಹೋದ್ರೇನು ಅಷ್ಟೇನಿಯ. ಮುಖ್ಯಸ್ಥೆ ಯಾರಾದ್ರೂ ದೇವಿ ಇದು ಉತ್ಸವ ಚೆನ್ನಾಗಿ ನಡೆದ್ಬಿಟ್ರೆ ಸಾಕು. ನೀವು ಅನ್ಕೊಂಡಂಗೆ ಎಲ್ಲ ಆಗ್ತೈತೆ, ಸರಿನಾ? ಇದನ್ನ ಹೇಳ್ಬೇಕಿತ್ತು ವಿಷಯನ ಹೇಳಿದೀನಿ ಅಷ್ಟೇನೇನಿಯ. ಊರಿಗೆಲ್ಲ ವಿಷಯ ಗೊತ್ತಾಗೈತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೊಂದು ಜನ ಬಂದಿದ್ದೀರಾ. ಈಗ ಊರಿನ ಸಮಸ್ಯೆ ಇದು, ಮನೆ ಸಮಸ್ಯೆ ಅಲ್ಲ. ಆದಷ್ಟು ಬೇಗ ಎಲ್ಲ ಬಗೆಹರಿತೈತೆ. ದೇವಿ ಒಳ್ಳೇದು ಮಾಡ್ತೈತೆ, ಸರಿನಾ? ಈಗ ನಮ್ಗೆ ಇನ್ನೂ ಮುಖ್ಯ ಕೆಲಸ ಐತೆ. ನಾವಿನ್ನೂ ಹೋಗ್ಬೇಕು ಹೊರಗಡೆ ಎಲ್ಲ, ಅಲ್ಲಿ ಇದೆಲ್ಲ ವಿಚಾರಣೆ ಮಾಡ್ಬೇಕು ನಾವು ಏನೇನು ಆಗೈತೆ ಅಂತ. ದಯವಿಟ್ಟು ನೀವು ಕೈಲಾದಷ್ಟು ನೀವು ಸಹಾಯ ಮಾಡಿ. ಯಾರಾದ್ರೂ ನಿಮ್ಗೆ ಕಳ್ಳರ ಥರ ಕಂಡ್ರೆ, ಇಲ್ಲ ದೇವಿ ಒಡವೆ ಎಲ್ಲಾದ್ರೂ ಕಾಣಿಸಿದ್ರೆ ಆದಷ್ಟು ಬೇಗ ನಮಗೆ ಬಂದ್ಬಿಟ್ಟು ಎಲ್ಲ ವಿಷಯನ ಮುಟ್ಟಿಸಿ, ಸರಿನಾ? ಇದಕ್ಕೆಲ್ಲ ಪೊಲೀಸರು ಆಕ್ಷನ್ ತಗೋತಾರೆ. ಸರಿ ಆಯ್ತು ಗೌಡ್ರೆ. ನಮ್ಮೂರ್ ಒಡವೆ ಕಾಣಿಸಿದ್ರೆ ನಮ್ಗೇನು ಹೇಳಕ್ಕೇನಾದ್ರು ಬೇಜಾರ? ಹೇಳ್ತೀವಿ ಬಿಡಿ. ನೀವ್ ಹೇಳ್ದಂಗೆ ಏನೇ ಆಯ್ತು, ಹುಡುಕ್ಬಿಟ್ಟು ಎಲ್ಲನೂ ಹುಡ್ಕನ. ನಮ್ಗೂ ಇದು ಸೇರಿದ್ದೇನೆ ಅನ್ಕೊಂಡು ಊರ್ದೆ ಅಲ್ವಾ? ಊರ್ದಾದ್ರೇನು ನಮ್ದಾದ್ರೇನು ನಮಗೂ ಸೇರಿದ್ದೆ ಅಲ್ವಾ? ಎಲ್ಲ ಹುಡ್ಕನ ಬಿಡಿ. ಬಾಗೌರಿ ಹೋಗೋಣ. ಏನೋ ಹೇಳ್ತಿದ್ದಲ್ವಾ, ನನ್ನ ನಿನ್ನ ಗೆಲ್ಲಲಾರ್ರೆ ಅಂತ ಹೇಳ್ಬಿಟ್ಟು. ಇವಾಗ ಒಂದ್ಸಲ ಹೇಳು. ಇವಾಗೂ ಅದನ್ನೇ ಹೇಳ್ತೀನಿ ಅತ್ತೆ. ನನ್ನ ನಿನ್ನ ಗೆಲ್ಲಲಾರ್ರೆ, ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರಿದ್ದರೂ ಮಾನ ಹೋಗಿ ಕೊನೆಗೆ ಒಳಗೆ ಓಡುವೆ, ನನ್ನಿಂದ ಸೋಲೋಕೆ ಅಷ್ಟೊಂದು ಆಸೆ ನಿನಗೆ. ಅಮ್ಮ, ಇವಳಿಗೆ ಇಷ್ಟ ಆದ್ರೂ ತಲೆಗಿಲೆ ಕೆಟ್ಟಬಿಟ್ಟೈತೆ ಅಂತ ಅನ್ನಿಸ್ತದೆ. ಇಷ್ಟ ಆದ್ರೂ ಹಾಡು ಹೇಳ್ಕೊಂಡು ಅವಳಲ್ಲ, ಇನ್ನೇನು ಮುಖ್ಯಸ್ಥೆ ಸ್ಥಾನದಿಂದ ಇಳಿತೀನಿ ಅಂತ ಹೇಳ್ಬಿಟ್ಟು ಹುಚ್ಚಿಗೆ ಚಿಡಿದಿರ್ಬೇಕು ಇವಳಿಗೆ. ಹಾ ಮಗಳೇ, ನನಗೂ ಹಂಗೆ ಅನಿಸ್ತೈತೆ. ಹುಚ್ಚು ಹೆಚ್ಚಾಗೋಗ್ಬಿಟ್ಟಿರ್ಬೇಕು. ಹೌದು ಅತ್ತೆ ಅವರೇ, ಹುಚ್ಚು ಸ್ವಲ್ಪ ಹೆಚ್ಚಾಗೋಗ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀನಿ. ಸರಿ ಬರ್ಲಾ? ಇದೇನ್ ಮಗಳ ಇವಳು ಇಷ್ಟಾದ್ರೂ ಕಿಸ್ಕೊಂಡವಳಲ್ಲ, ಕಾಲ್ ಕೆಟ್ಟಿರ್ಬೇಕು ಬಾಮ ಎಲ್ಲನೂ. ಸರಿಯಾಗಿ ಹೇಳ್ದೆ ನೋಡು.